ಜೆಕೆ ಕೃಷ್ಣಾರೆಡ್ಡಿ ಅವರು ರಾಜಕಾರಣದಲ್ಲಿ ಕಾಸು ಮಾಡಬೇಕೆಂದು ಬಂದವರಲ್ಲ. ಚಿಂತಾಮಣಿ ನಗರದಲ್ಲಿ ಹಿರಿಯ ಮುಖಂಡ ಜೆವಿ ನಾರಾಯಣಸ್ವಾಮಿ. ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ರಾಜಕಾರಣದಲ್ಲಿ ಕಾಸು ಮಾಡಬೇಕೆಂದು ಬಂದವರಲ್ಲ. ಬಡವರಿಗೆ ತನ್ನ ಕೈಲಾದ ಮಟ್ಟಿಗೆ ಸಹಾಯ ಮಾಡಿ ಅವರನ್ನ ಆರ್ಥಿಕವಾಗಿ ಸಬಲರಾಗುವಂತೆ ಮಾಡುವ ಸದುದ್ದೇಶದಿಂದ ರಾಜಕಾರಣಕ್ಕೆ ಬಂದವರೆಂದು ಹಿರಿಯ ಮುಖಂಡರಾದ ಜೆವಿ ನಾರಾಯಣಸ್ವಾಮಿರವರು ಹೇಳಿದ್ದಾರೆ. ಚಿಂತಾಮಣಿ ನಗರದ ಪ್ರಗತಿ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಚಿಂತಾಮಣಿ ಯುವ ಜನರ ಸಬಲೀಕರಣಕ್ಕಾಗಿ ಜೆಕೆ ಕೃಷ್ಣಾರೆಡ್ಡಿ ವಿದ್ಯಾರ್ಥಿ ವೇತನ ಎಂಬ ವಿನೂತನ ಕಾರ್ಯಕ್ರಮದಡಿ ಪದವೀಧರರು ಮತ್ತು ಪದವಿಯ ಅಂತಿಮ ವರ್ಷದ ವಿದ್ಯಾರ್ಥಿಗಳು ಐಎಎಸ್, ಕೆಎಎಸ್ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹಾಜರಾಗಲು ಅಗತ್ಯ ತರಬೇತಿ ಹಾಗೂ ವಿದ್ಯಾರ್ಥಿ ವೇತನ ಪಡೆಯುವ ಸಲುವಾಗಿ ಪರೀಕ್ಷೆ ನಡೆದಿದ್ದು, ಈ ವೇಳೆ ಕಾರ್ಯಕ್ರಮದ ಕುರಿತು ಹಾಗೂ ವಿದ್ಯಾರ್ಥಿಗಳಿಗೆ ಶುಭ ಕೋರಿ ಮಾತನಾಡಿದ ಅವರು, ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮ ಬಡ ಬಗ್ಗರ ಮಕ್ಕಳಿಗೆ ತುಂಬಾ ಅನುಕೂಲಕರವಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರೊಂದಿಗೆ ತಾನೂ ಸಹ ಸಹಕಾರ ನೀಡುವುದಾಗಿ ಜೆವಿ ನಾರಾಯಣಸ್ವಾಮಿರವರು ಇದೇ ವೇಳೆ ಹೇಳಿದರು. ಈ ಸಂದರ್ಭದಲ್ಲಿ ನೂರಾರು ಜನ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, ಈ ಪರೀಕ್ಷೆ ಫಲಿತಾಂಶ 1 ವಾರದೊಳಗೆ ಬರಲಿದ್ದು, ಪರೀಕ್ಷೆಯಲ್ಲಿ ಪಾಸಾದ ಎಲ್ಲರಿಗೂ 11 ತಿಂಗಳ ಐಎಎಸ್, ಕೆಎಎಸ್ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಉಚಿತವಾಗಿ ತರಬೇತಿಯನ್ನು ನೀಡಲಾಗುವುದಾಗಿ ಈಗಾಗಲೇ ಮಾಜಿ ಶಾಸಕರು ತಿಳಿಸಿದ್ದಾರೆ. ವರದಿ ವೆಂಕಟೇಶ್, SVM ನ್ಯೂಸ್, ಚಿಂತಾಮಣಿ. ಅಡ್ಮಿನಿಸ್ಟ್ರೇಟಿವ್ ಕೋರ್ಸಸ್ ಅಂತ ಏನು ಹೇಳ್ತಾರೆ, ಅದಕ್ಕೆ ಹೋದರೆ ಅದು ಒಳ್ಳೆಯದು. ಏನೋ ಈ ಊರಲ್ಲೇ ನಡೆದ್ರೆ ಅದಿನ್ನೂ ಒಳ್ಳೆಯದು. ಸಾಮಾನ್ಯ ಜನರಿರೋದು ಚಿಂತಾಮಣಿ ತಾಲೂಕಲ್ಲಿ, ದಂಡಿಯಾಗಿ ಕರೋಡ್ಪತಿಗಳಿಲ್ಲ. ಯಾರಾದರೂ ಇಲ್ಲಿ ಯಾರಾದರೂ ಹೋಗಲಿ, ಇಲ್ಲಿನವರು ಓದ್ಕೊಂಡು ಈಚೆಗೆ ಬಂದರೆ ಒಳ್ಳೆಯದು. ಅದರಿಂದ ಜೆ.ಕೆ ಅವ್ರು ಮನಸ್ಸು ಮಾಡಿದ್ರೆ ಇಲ್ಲೇ ಕೋಚಿಂಗ್ ಸೆಂಟ್ರ್ ಓಪನ್ ಆಗಿದ್ರೆ ಅವ್ರಿಗೂ ಒಳ್ಳೆಯ ಹೆಸರು ಬರುತ್ತೆ. ಯಾಕೆಂದರೆ ಈಗ ಫೀಸು ಪ್ಲಸ್ ಮಂತ್ಲಿ ಇದು ಚಾರ್ಜಸ್ಸು ಅಂದರೆ 2-2.5 ಲಕ್ಷ ಆಗುತ್ತೆ. ಇಲ್ಲೇ ಆದರೆ ಒಂದು 50-60 ಸಾವಿರದಲ್ಲಿ ಮುಗಿಸ್ಕೊಳ್ತಾರೆ. ಏನಪ್ಪ ಅಂದರೆ ಅವ್ರು ಮನಸ್ಸು ಮಾಡಬೇಕು. ಅವ್ರನ್ನ ಈ ಫ್ಯಾಕಲ್ಟಿ ಅನ್ನೋದನ್ನು ಅವರೇ ಕನ್ವಿನ್ಸ್ ಮಾಡಿದ್ರೆ ಒಂದಷ್ಟು ಒಳ್ಳೆಯದು. ನಾನು ಅಷ್ಟನ್ನು ಹೇಳಕ್ಕೆ ಬಯಸ್ತೀನಿ. ನಾವು ನಮ್ಮ ಕಡೆಯಿಂದ ಏನಾಗಬೇಕು ಅಂತ ಅವರೇ ಹೇಳಿದ್ರೆ, ನೋಡಪ್ಪ ನೀನು ಇಷ್ಟು ಮಾಡು ಅಂದರೆ ನಾವು ಅಷ್ಟು ಮಾಡಿಬಿಡ್ತೀವಿ, ಮಕ್ಕಳಿಗೆ ಅನುಕೂಲ ಆಗಲಿ. ಅಂದರೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ನೀವು ಸಹ ಕೈ ಜೋಡಿಸೋಕ್ಕೆ ರೆಡಿ ಇದೆ. ಎಸ್. ಯಾವ ರೀತಿ ಮಾಡಲಿಕ್ಕೆ ಇಚ್ಛೆ ಪಡ್ತೀರಿ ಸರ್ ತಾವು? ಯಾವ ವಿದ್ಯಾರ್ಥಿಗಳಿಗೆ ಈಗ ತರಬೇತಿ ತಗೊಳ್ಳೋಕೆ ಏನು ಬರ್ತಾರೆ, ಅವಾಗ ಯಾವ ರೀತಿ ಮಾಡಲಿಕ್ಕೆ ತಾವು? ಅದು ಅವ್ರನ್ನ ಕೇಳಬೇಕು, ಏನು ಹೆಂಗೆ ನಾವೇನು ಮಾಡ್ಬೋದು ಸರ್, ನೀವು ಇಂಥದ್ದು ಮಾಡಿ ಅಂದರೆ ನಾನು ಅಂಥದ್ದು ಮಾಡ್ಬೋದು. ವಿದ್ಯಾರ್ಥಿಗಳಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಈಗ ಎಕ್ಸಾಮ್ ಬರ್ತಿದ್ದಾರೆ, ಅವ್ರಿಗೆಲ್ಲ ದೇವ್ರು ಒಳ್ಳೇದು ಮಾಡಿ ಮುಂದೆ ದೊಡ್ಡ ಇವರಾಗಲಿ. ನಮಗೆಂಗೂ ಎಜುಕೇಷನ್ ಇಲ್ಲ, ದೇವರು ಅವ್ರಿಗಾದರೂ ಮಾಡಿ ಚೆನ್ನಾಗಿ ಅವ್ರ ಭವಿಷ್ಯ ಇದು ಮಾಡಿಕೊಂಡು ಅಪ್ಪ ಅಮ್ಮಂದನ್ನು ಸಾಕುವಂಥವ್ರಾಗಲಿ ಫಸ್ಟು. ಆಮೇಲೆ ಅವರು ಚೆನ್ನಾಗಾಗಲಿ. ವಿದ್ಯೆ ಬರಬೇಕು ಮೊದಲು. ವಿದ್ಯೆ ಬರಬೇಕಾದ್ರೆ ವಿದ್ಯೆ ಬಂದ ಮೇಲೆ ಬುದ್ಧಿ ಬರುತ್ತೆ. ಬುದ್ಧಿ ಬಂದ ಮೇಲೆ ಈ ಗುದ್ದಾಟ ಶುರು ಆಗಬಾರ್ದು ಅಷ್ಟೇ. ಮತ್ತೆ ಮಾಜಿ ಶಾಸಕರಾಗಿದ್ದ ಜೆ.ಕೆ. ಕೃಷ್ಣಾರೆಡ್ಡಿ ಅವರು ಈ ಒಂದು ಮಹತ್ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಸೊ ಅವ್ರಿಗೆ ಯಾವ ರೀತಿ ಈ ಥಾಟ್ ಬಂತು ಅಂತಕ್ಕಂಥದ್ದು ಸರ್? ಯಾಕಂದ್ರೆ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಒಂದು ಒಳ್ಳೆ ಅವರು ಮೊದಲಿಂದಾನು ಅವರು ಒಳ್ಳೆ ಗುಣದವರು. ಯಾವ ರೀತಿ ಅನ್ನೋದಕ್ಕಿಂತ ಮುಖ್ಯವಾಗಿ ಸಾಮಾನ್ಯ ಜನರು ಚೆನ್ನಾಗಿ ಈಚೆಗೆ ಬರಲಿ ಅನ್ನೋ ಅಂತ ಆಸೆ ಇರೋರು. ಅವರು ರಾಜಕೀಯದಲ್ಲಿ ಸಂಪಾದಿಸಬೇಕು ಅಂತೂ ಇಲ್ಲ, ರಾಜಕಾರಣದಲ್ಲಿ ಮಾಡಿ ಊರಲ್ಲಿ ಬದುಕಬೇಕು ಅಂತ ಬಂದವರಲ್ಲ. ಒಳ್ಳೆಯವರು. ಅವರು ದೇವರು ಹೆಂಗೋ ಮನೆ ಕಡೆ ಚೆನ್ನಾಗಿದ್ದಾರೆ, ಅದನ್ನು ಇದು ಮಾಡಿಕೊಂಡು ಈಗ ಬಂದಿದ್ದಾರೆ. ಈಗ ಅವ್ರು ಕೈ ಜೋಡಿಸಿದ್ರೆ ಈ ಇದರಲ್ಲಿ 100 ಜನದಲ್ಲಿ ಅಟ್ಲೀಸ್ಟು ಒಂದು 15-20 ಜನ ಮೇಲೆ ಬರ್ಬೋದು. ನಾನು ಯಾಕೆ ಹೇಳ್ತೀನಿ ಅಂದರೆ, 100 ಜನದಲ್ಲಿ ಅಲ್ಗೋರು ಬನ್ನಿ 100 ಜನದಲ್ಲಿ ಅವರು ಸರ್
ಒಂದು 10-20 ಜನ ಬಂದರೂ ಸಾಕಲ್ಲ. ಈ ದೊಡ್ಡ ಕೋರ್ಸ್ ಅಂತ ಏನಿದೆ IAS IPS KS ಅಂತ, ಅದರಲ್ಲಿ ಒಂದು 5% ಈಚೆಗೆ ಬಂದರೆ ಅದು ಕ್ರೆಡಿಟ್ ಗೋಸ್ ಟು JK ಕೃಷ್ಣ. ಆದ್ದರಿಂದ ಅವ್ರು ಮನಸ್ಸು ಮಾಡಿದ್ರೆ ಇಲ್ಲೇನೋ ಇದು ಮಾಡ್ಬೋದು. ಅವರೇ ಹೋಗಬೇಕು, ಅವರೇ ಕನ್ವಿನ್ಸ್ ಮಾಡಬೇಕು, ಅವರೊಂದು ಫ್ಯಾಕಲ್ಟಿನ ಅವ್ರನ್ನೆಲ್ಲ ಸೇರಿಸಿ ಬನ್ನಿ ಅಂತ ಹೇಳೋ ಥರ ಅವ್ರು ಮಾಡಬೇಕು. ಅದು ನಾವು ಮಾಡೋಕ್ಕಾಗೋದಿಲ್ಲ, ನಮ್ಮ ಕೈಲಾಗೋದಿಲ್ಲ. ಅದನ್ನು ಅವ್ರು ಮಾಡ್ಬೋದು. ಬೆಂಗಳೂರು ಮಂದಿ ಅವರು ಯೋಚನೆ ಮಾಡಿದ್ರೆ ಮಾಡ್ಬಿಡ್ಬೋದು. ನೋಡೋಣ, ದೇವರು ಇದ್ದಾರೆ.